ಅಂತ ಆರೋಪಗಳು ಶುರುವಾಗಿಬಿಟ್ಟಿದ್ದಾವೆ. ಅದು ಸಹಿತ ಅಲ್ಲಿಯ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಅಂದ್ರೆ ಸರ್ಕಾರದ ಅಡಿಯಲ್ಲಿ, ರಾಜ್ಯ ಸರ್ಕಾರದಲ್ಲಿ ಅಲ್ಲಿಯ ಒಂದು ಟ್ರಸ್ಟ್ ಸಮಿತಿ ಅದ. ಹೀಗಾಗಿ ಇವೆಲ್ಲ ಘಟನೆಗಳು ಒಂದಕ್ಕೊಂದು ಸುತ್ತ ಹಾಕ್ತಾ ಇದ್ದಾಗ ಮೊದಲು ವಕೀಲರು ವಿರೋಧ ಮಾಡಿದ್ದಾರೆ. ಇದನ್ನು ತನಿಖೆ ಆಗಬೇಕು, ಶಿಕ್ಷೆ ಆಗಬೇಕು, FIR ಆಗಬೇಕು ಅಂತೇಳಿ ವಕೀಲರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಶುರು ಮಾಡಿಬಿಟ್ಟಿದ್ದಾರೆ ಅದ್ರ ವಿರೋಧವಾಗಿ. ಈಗ ಸಾಧು ಸಂತರು ಅವರು ಸಹಿತ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲೇ ವಿಶೇಷವಾಗಿ ರಾಮ ಭಕ್ತರೆಲ್ಲ ಸಾಧು ಸಂತರು, ಶಂಕರಾಚಾರ್ಯರು ಎಲ್ಲರೂ ಇವತ್ತು ಇದೆಲ್ಲ ತನಿಖೆ ಆಗಬೇಕು, ಇದನ್ನೆಲ್ಲ ಚಂಪತ್ರಾಯರು ಮತ್ತು ಅವ್ರ ಜೊತೆಗಾರರು ಮಾಡಿದವರು ಶಿಕ್ಷೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಇವುಗಳಿಗೆಲ್ಲ ಉತ್ತರ ಕೊಡುವಂಥದ್ದು ಇವತ್ತು ಇಲ್ಲಿವರೆಗೆ ಮೌನ ಇತ್ತು, ಸ್ವಲ್ಪ ಮಾತಾಡಿದರು. ಆದ್ರೆ ಉತ್ತರ ಕೊಡಲಿಕ್ಕೆ ಮೋಹನ್ ಭಾಗವತರು ಬರ್ತಾನೂ ಇಲ್ಲ. ಆದ್ರೆ ಹೊಸಬಾಳೆ ಅವ್ರು ಏನೋ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಎಷ್ಟು ಮಟ್ಟಿಗೆ ಅದು ಸಮಾಧಾನಕರನೋ ಗೊತ್ತಿಲ್ಲ. ಆದ್ರೆ ಸಮಾಜಕ್ಕೆ ನೋವಾಗ್ಯದಪ್ಪ ಇದಾಗಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಮಾಡಿದವರು ಶಿಕ್ಷೆ, ತಪ್ಪು ಮಾಡಿದವರು ಶಿಕ್ಷೆ ಇದು ಆಗ್ತದೆ ಅಂತ ಹೇಳ್ತಾ ಇದ್ದಾರೆ, ತನಿಖೆ ನಡೆದಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರು ವಿರೋಧಗಳು ಹೇಳ್ತಾ ಇದ್ದಾರೆ, ಇಲ್ಲ ಈ ತನಿಖೆ ಏನಪ್ಪ ಅಂದ್ರೆ ಮುಚ್ಚಿ ಹಾಕೋ ತನಿಖೆ ಇದು. ಇಲ್ಲಿವರೆಗೆ ಆದಂಥ ಇದರಲ್ಲಿ ಚಂಪತ್ರಾಯ ಇಲ್ಲಿವರೆಗೆ FIR ಆಗಿರೋರ ಮೇಲೆ ಇವತ್ತು ಡಿಸ್ಕಷನ್ ಆಗ್ಬೋದದ. ಮೀಟಿಂಗ್ದಲ್ಲಿ ಏನಾಗ್ತದೆ ನೋಡೋಣ, ಆ ವಿಷಯ ಬೇರೆ. ಅಂದ್ರೆ ಚಂಪತ್ರಾಯ ಆಯಿತು, ಇನ್ನುಳಿದವರು ಆಯ್ತು, ಇಷ್ಟೋ ಬೇರೆದವರಾಗಿದ್ದರೆ ಅವ್ರ ಮೇಲೆ FIR ಆಗಿ ಅವ್ಗೆ ರಿಮಾಂಡ್ ತೊಗೊಂಡು ಎಲ್ಲ ವಿಚಾರ ಮಾಡ್ತಾಯಿದ್ರು. ಅದು ಯಾವುದು ನಡೆದಿಲ್ಲ ಅಂತ. ಅಂದ್ರೆ ಈಗ ಏನಾಗ್ಯದಪ್ಪ, ಯಾವ ರೀತಿ ಆಗ್ಯದಂದ್ರೆ ಇಲ್ಲ ಕಳ್ಳತನ ಮಾಡಿದವ್ರಿಗೆ ಅಪ್ಪ ನೀನು ಕಳ್ಳತನ ಮಾಡಿದ್ದೀನು ಅಂತ ಕೇಳುವಂಥ ಒಂದು ಡೆವಲಪ್ಮೆಂಟ್ಗಳು ಆಗ್ತಾವಿದ್ದಾನ, ನೀನು ಇದಕ್ಕೆ ಉತ್ತರ ಕೊಡಪ್ಪ ಅಂತ ನಿಷ್ಠೂರವಾಗಿ ಕೇಳುವಂಥದ್ದು, ಅದನ್ನು ನಿಜದ ಎನ್ಕ್ವೈರಿ ಮಾಡುವಂಥದ್ದು ನಡೀತಾ ಇಲ್ಲ. ಅದಕ್ಕಾಗಿ ವಿರೋಧ ಪಕ್ಷಗಳು ಇವತ್ತು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟದ ಒಂದು ಏನಪ್ಪ ಅಂದ್ರೆ ಒಂದು ವೀಕ್ಷಣೆಯಲ್ಲಿ ಈ ಒಂದು ತನಿಖೆ ಆಗಲಿ, ಸುಪ್ರೀಂ ಕೋರ್ಟ್ ಥ್ರೂ ಈ ತನಿಖೆ ಆಗಲಿ ಅನ್ನೋಂಥ ಒಂದು ಬೇಡಿಕೆ ಅದ. ಯಾವ ಥ್ರೂ ಆದ ಸಹಿತ ಇವತ್ತು ಏನಾಗ್ಯದಪ್ಪ ಅಂದ್ರೆ ಅಧಿಕಾರ ಎಲ್ಲನೂ ಒಂದು ಕಡೆ ಕೇಂದ್ರೀಕರಣ ಆಗಿದ್ದರಿಂದಾಗಿ ಯಾರು ಎಷ್ಟು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಇವು ಒಂದರಿಂದ ಒಂದು ಇವೇನು ಸಿಗ್ತಾ ಇದ್ದಾವೆ, ಈ ದುಡ್ಡು ಹೊಳೆದಾಗಿರ್ಬೋದು, ಬಂಗಾರ ಹೊಳೆದಾಗಿರ್ಬೋದು, ಬಂಗಾರ ಗಟ್ಟಿಗಳು ಹೊಳೆದಾಗಿರ್ಬೋದು, ಬೆಳ್ಳಿ ಗಟ್ಟಿಗಳು ಹೊಳೆದಾಗಿರ್ಬೋದು, ರಾಮಗೇರಿಸಂಥ ಮಾಲೆಗಳ ಬಗ್ಗೆ ಆಗಿರ್ಬೋದು, ರತ್ನ ಖಚಿತ ಮಾಲೆಗಳು, ಬಂಗಾರದ್ದು, ವಜ್ರದ್ದು,